ಆಫೀಸಿಗೆ ಸೇರೋದಕ್ಕೆ ಮುಂಚೆ ಪ್ರತಾಪ್ ವಯಸ್ಸಿಗೆ ತಕ್ಕ ಹಾಗೆ ಸ್ವಾತಿ ಜೊತೆನಲ್ಲಿ ತುಂಬಾ ಸಲಿಗೆಯಿಂದ ಇದ್ದ. ಅವನವಳ ಜೊತೆನಲ್ಲಿ ಫ್ಲರ್ಟ್ ಮಾಡ್ತಿದ್ದ ಅಷ್ಟೇನೆ. ಆದ್ರೆ ಸ್ವಾತಿ ಅವನ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ಲು. ವಿನುತನ್ ರಿಸೆಪ್ಷನ್ ದಿನ ಬಂದು ನನಗೂ ಪ್ರತಾಪಂಗೂ ಮದ್ವೆ ಮಾಡಿಸಿ ಅಂತ ಧಮ್ಕಿ ಹಾಕಿದ್ಲು. ನಿಮ್ ಮಗ ನನಗೆ ಮೋಸ ಮಾಡ್ಬಿಟ್ಟ ಅಂತಾನೂ ಹೇಳಿದ್ಲು. ತುಂಬಾ ಸಭ್ಯ ಅನ್ಕೊಂಡಿದ್ದೆ ಪ್ರತಾಪ್ನ, ಹೀಗೆಲ್ಲ ಇದ್ನ. ಅದಕ್ಕೆ ಇಂಥ ಗತಿ ಬಂದಿರೋದು. ನೀನು ನಿನ್ ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಇಲ್ದಿರೋ ನನ್ನ ಸನಿ ಬಗ್ಗೆ ಏನೇನು ಮಾತಾಡ್ಬೇಡ. ಯಾಕೆ ಬೇಕಿತ್ತು ವೈಶಾಲಿ ಇದೆಲ್ಲ ಅವನಿಗೆ? ಮೊದಲು ಸ್ವಾತಿ, ಆಮೇಲೆ ವಿನೂತ, ಕಣ್ಣು ಕಾಣಿಸೋಗಿಬ್ರು, ಕಾಂಡೆ ಇನ್ನೆಷ್ಟು ಜನ್ವೋ. ಈ ಆಸ್ತಿನೆಲ್ಲ ಅನುಭವಿಸಕ್ಕಾಗ್ಲಿಲ್ಲ ಅನ್ನೋ ಕೋಪ ಸ್ವಾತಿಗಿದೆ. ಎಲ್ಲಿ ಅವಳು ನಿನ್ನಿಂದ ಉಲ್ಟಾ ಹೊಡಿತಾಳೋ ಅಂತ ಭಯ ಆಗ್ತಿದೆ ನಿನ್ಗೆ. ಡೋಂಟ್ ವರಿ. ಅವ್ಳು ತುಂಬಾ ಚಾಲಾಕಿ ಇದ್ದಾಳ್ವ ಸುಂದರ. ಚಾಲಾಕಿ ತಂದಲ್ಲಿ ಅವಳಪ್ಪ ನಾನು. ನನಗೂ ಈ ಕೇಸ್ ಮುಗಿದ್ರೆ ಸಾಕಾಗೋಗಿದೆ. ಸಮ್ಮಪ್ ಮಾಡ್ತೀನಿ. ಆದಷ್ಟು ಬೇಗ ಜಡ್ಜ್ಮೆಂಟು ಬರುತ್ತೆ. ಈ ಕೇಸಲ್ಲಿ ಸ್ವಾತಿ ವಿಟ್ನೆಸ್ಸೇ ಕೊನೆ ವಿಟ್ನೆಸ್ ಆಗಬೇಕು. ಅವಳೆಲ್ಲಿ ನಮ್ಮ ವಿರುದ್ಧ ಉಲ್ಟಾ ಹೊಡಿತಾಳೋ ಅಂತ ಭಯ ಪಡ್ತಿದ್ಯಾ? ಆಶ್ಚರ್ಯ ಆಯ್ತಾ ಇಲ್ಲ ಭಯ ಆಯ್ತಾ? ನೀವು ನಮ್ಮನೆ ತನಕ ಬರೋದಂದ್ರೆ ಕಾಫಿ ಕುಡಿಯಕ್ಕೆ ಬಂದಿಲ್ಲ, ಕೆಲಸ ಇತ್ತು ಅದಕ್ಕೆ ಬಂದಿದ್ದೀವಿ. ಬನ್ನಿ ಕೂತ್ಕೊಳ್ಳಿ. ಬಾ ಸಾವಿತ್ರಿ, ಕೂತ್ಕೋ. ಯಾಕೆ ಹೀಗೆ ಮಾಡ್ದೆ ಸ್ವಾತಿ? ನಾವೆಲ್ಲರೂ ನಿನ್ಗೇನು ಅನ್ಯಾಯ ಮಾಡಿದ್ವಿ? ನಾನಂಥದ್ದೇನು ಮಾಡಿದೆ? ನಾನು ಯಾಕೆ ನಿಮ್ಗೆ ಅನ್ಯಾಯ ಮಾಡಲಿ? ಸುಳ್ಳು ಹೇಳ್ಬೇಡ. ವಿನುತ ತಾಯಿ ಆಗೋದಕ್ಕೆ ಸತ್ಯನೇ ಕಾರಣ ಅಂತ ಡಾಕ್ಟರ್ ಉಮಾಮಹೇಶ್ವರಿ ಕೈಲಿ ಯಾಕೆ ರಿಪೋರ್ಟ್ ಬರೆಸ್ದೆ? ಇಲ್ಲ ಸಾವಿತ್ರಿ, ನಾನು ಬರ್ಸಿಲ್ಲ. ಸುಮ್ಮನಿರೋ. ಸುಮ್ಮನೆ ಸಾವಿತ್ರಿ, ಸಾಕು ನೀನು ಒಳ್ಳೆತನ. ಇವಳಿಂದ ವಿನೂತ ನನಗೆ ಯಾರಿಗೂ ನೆಮ್ಮದಿ ಇಲ್ಲ, ಬರೀ ಕಷ್ಟ ಅನುಭವಿಸ್ತಾ ಇದೀವಿ. ಏನು ನೀನೇನು ಮಾಡ್ಲಿಲ್ವಾ? ಸಾಕ್ಷಿ ಬೇಕಾ? ನೋಡಿಲಿ, ಪ್ರತಾಪ್ ನಿಂದು ಲಗ್ನ ಪತ್ರಿಕೆ. ನಿನ್ಗೆ ಮೊದಲಿಂದ ಪ್ರತಾಪ್ ಮೇಲೆ, ಅವನ ಶ್ರೀಮಂತಿಕೆ ಮೇಲೆ ಆಸೆ ಇತ್ತು. ಅವನನ್ನ ಮದ್ವೆ ಆಗ್ಬೇಕು ಅಂತ ಇದ್ದೆ. ಆದ್ರೆ ಪ್ರತಾಪ್ ನನ್ನ ತಂಗಿನ ಮದ್ವೆ ಆದ್ರು. ಅದಕ್ಕೆ ಪ್ರತಾಪ್ ಮೇಲೆ ಸೆಟ್ ತಿರ್ಸ್ಕೊಂಡಿದ್ಯಾ. ನಿನ್ನಿಂದಾಗಿ ವಿನೂತನ್ಗೆ ಸತ್ಯಭಾವಿಗೆ ಶಿಕ್ಷೆ ಆಗ್ತಾ ಇದೆ. ಅವತ್ ನಮ್ಮ ಮನೇಲಿ ಯಾರು ಇಲ್ದಿರೋ ಟೈಮಲ್ಲಿ ನುಗ್ಗಿ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿರೋದು ನೀವೇನಾ? ನಾಚಿಕೆ ಆಗಲ್ವಾ ನಿಮ್ಗೆ? ರೌಡಿಗಳ ತರ ಮನೆಗೆ ನುಗ್ಗಿದ್ದೀರಲ್ಲ. ನನಗೆ ಗೊತ್ತು, ಇನ್ವಿಟೇಷನ್ ಕಾರ್ಡ್ನ ನೀವೇ ಸೃಷ್ಟಿ ಮಾಡಿರ್ತೀರಾ. ಪ್ರತಾಪ್ ಕೊಲೆಲು ನಿಮ್ದೇ ಕೈವಾಡ ಇರುತ್ತೆ. ಏಯ್, ಸಳಕಿನ ನಾಟಕ ಆಡ್ಬೇಡ ನೀನು. ನಿಮ್ಮಪ್ಪ ಏನ್ ಡ್ರಾಮಾ ಕಮ್ಮಿನಲ್ಲಿ ಇದ್ರ? ಚೆನ್ನಾಗಿ ನಾಟಕ ಮಾಡ್ತೀಯಾ? ಇದು ಸುಮ್ಮನಿರೋ. ಯಾಕೆ ಹೀಗೆ ಮಾಡಿದೆ ಸ್ವಾತಿ? ನಿಜ ಏನು ಅಂತ ಒಪ್ಕೋ. ನಾನು ವಿನುತ ಸತ್ಯ ನಮ್ಮ ಪಾಡಂಗೆ ನಾವು ಬದುಕೋತೀವಿ. ಕೈಲಿ ಸುಳ್ಳು ರಿಪೋರ್ಟ್ ಬರ್ಸಿದ್ಯಾ ಅಂತಂದ್ರೆ ಪ್ರತಾಪ್ ಸಾವುಗೂ ನಿನ್ಗೂ ಏನೋ ಸಂಬಂಧ ಇದೆ. ಅದೇನು ಅಂತ ಒಪ್ಕೋ ಸ್ವಾತಿ. ಇಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾಕೆ ಹಾಗೆ ಮಾಡ್ಲಿ?
ಅವ್ರು ನಮ್ಮ ಬಾಸು. ಅವ್ರಿಗೆ ನಾನು ಅಂತ ದ್ರೋಹ ಬಗೆತೀನ? ಪ್ರೀತು ಪ್ರೀತು ಏನಾಗ್ತಿದೆ? ಸ್ವಾತಿ ಸ್ವಾತಿ ನೀರ್ ಬೇಕು, ಪ್ಲೀಸ್ ನೀರ್ ಬೇಕು ನಮ್ಗೆ. ಏನಾಗ್ತಿದೆ ಪ್ರೀತು? ಪ್ರೀತು ಏನಾಗ್ತಿದೆ? ಏನಾಗ್ತಿದೆ? ಸ್ವಲ್ಪ ನೀರ್ ಕೊಡು. ನೋಡಿ, ನಾನು ಯಾವ ತಪ್ಪು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ಬೇಡಿ, ನಾನು ಬಿಟ್ಬಿಡಿ. ವಿನೂತ ನನಗೆಲ್ಲ ಹೇಳಿದಾಳೆ. ಅವತ್ತು ರಿಸೆಪ್ಷನ್ ದಿವಸ ಪ್ರತಾಪ್ ಅಂದ ಶ್ರೀಮಂತ ಹುಡುಗರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯಾವ್ದೋ ಸಿಡಿ ತೋರಿಸಿ ಹೆದರ್ಸ್ತಾ ಇದ್ದಂತೆ. ನೋಡು, ಇದೇ ಆ ಸಿಡಿ. ನಾನು ಸಾವಿತ್ರಿಗೋಸ್ಕರ ವಿನುತನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಕೋರ್ಟಲ್ಲಿ ನೆಕ್ಸ್ಟ್ ವಿಟ್ನೆಸ್ಸು ನೀನೇ. ನೀನಾಗಿ ನೀನೇ ಮಾಡಿರೋ ತಪ್ಪನ್ನ ಬಂದು ಒಪ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಹತ್ರ ಇನ್ವಿಟೇಷನ್ ಕಾರ್ಡ್ ಇದೆ, ಸಿಡಿ ಇದೆ, ನಾನೇ ಜಡ್ಜಿ ಪ್ರೆಸೆಂಟ್ ಮಾಡ್ತೀನಿ. ಒಳ್ಳೆ ಮಾತಿನ ತಪ್ಪೊಪ್ಕೋ. ಬಾ ಸಾವಿತ್ರಿ. ನಾನು ವಸುಂಧರಾ. ಹೇಳಿ ಮೇಡಮ್. ಪ್ರತಾಪ್ ಬದುಕಿದಾನಲ್ವಾ ಸ್ವಾತಿ? ವಸುಂಧರಾಗೆ ಹೇಗ್ ಗೊತ್ತಾಯ್ತು ಅಂತಾನೆ. ಇಂಥ ಎಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿಲ್ಲ ನಾನು. ಮೇಡಮ್,
ಅದು ಗೊತ್ತು ನನಗೆ ಪ್ರತಾಪ್ ಮೇಲೆ ನಿನಗೆ ಎಂಥ ಪ್ರೀತಿ ಇತ್ತು ಅಂತ. ತುಂಬ ಕಷ್ಟ ಸ್ವಾತಿ ಜೈಲ್ವಾಸ, 14 ವರ್ಷ. ಸೂರ್ಯ ಮುಳುಗಿದ್ದು ಗೊತ್ತಾಗಲ್ಲ, ಚಂದ್ರ ಹುಟ್ಟೋದು ಗೊತ್ತಾಗಲ್ಲ. ಪ್ರತಾಪ್ ಬದುಕಿರೋದು ನಿನ್ ಮನ್ಸಲ್ಲಿ ಅಂತ ಹೇಳ್ದೆ. ಸ್ವಾತಿ, ಸತ್ತಿರೋರು ಮನ್ಸಲ್ಲಿ ಮಾತ್ರ ಬದುಕಿರೋಕ್ ಸಾಧ್ಯ. ನಾನು ಹೇಳ್ದಾಗ ಕೇಳ್ತೀಯ? ಏನ್ ಮಾಡ್ಬೇಕು ಮೇಡಮ್? ಈ ಕೇಸ್ ಮುಗಿಬೇಕು. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಯಾವುದೇ ಕಾರಣಕ್ಕೂ ನನಗೆ ಸೋಲಾಗಬಾರ್ದು. ಪೀಕಲ್ಲಿರುವಾಗ ಸೋತ್ರೆ ಆಮೇಲೆ ಸೋಲಿನ ಸರಮಾಲನೆ ಶುರುವಾಗುತ್ತೆ. ಗಮನ ಇಟ್ಟು ಕೇಳು. ನೆಕ್ಸ್ಟ್ ವಿಟ್ನೆಸ್ ನೀನೇ. ಹೌದು ಮೇಡಮ್. ಸತ್ಯ ವಿನೂತನ ವಿರುದ್ಧನೇ ನೀನು ಹೇಳಿಕೆ ಕೊಡಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಒಳಗಡೆ ಹಾಕಿಸ್ಬಿಡ್ತೀನಿ. ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಿದೆ. ಪ್ರೀತಮ್, ಹಾಗಾದ್ರೆ ಆಪರೇಷನ್ ಸ್ವಾತಿ ಸಕ್ಸಸ್? ಸ್ವಾತಿನೇ ಪ್ರತಾಪ್ ಕೊಲೆಗೆ ಕಾರಣ, ಅನುಮಾನನೇ ಬೇಡ. ನಾವಿಬ್ರು ಅವಳ ಮನೆಗೆ ಹೋದ ತಕ್ಷಣ ಹಾವಿ ನೋಡಿದ ಕಪ್ಪೆ ತರ ಹೆದರ್ತಾ ಇದ್ಲು, ತೊದ್ಲುತ್ತಾ ಇದ್ಲು, ಬೆವರ್ತಾ ಇದ್ಲು. ಪ್ರೀತಮ್, ಈ ವಿಟ್ನೆಸ್ ನ ಲಾಯರ್ ಕುಮರೇಶ್ ಬಾಬು ಅವರು ತಲುಪಿಸಿದರೆ ಸ್ವಲ್ಪ ವಿಶ್ವಾಸ ಬರಬಹುದು ಅವರಿಗೆ. ನಿಜವಾಗ್ಲೂ ಸ್ವಾತಿ ಒಪ್ಕೋತಾಳೆ. ಪ್ರೀತು, ಇದು ನಿಜವಾಗ್ಲೂ ಅದೇ ಸಿಡಿ ತಾನೆ? ಇದ ಅಯ್ಯೋ ಸಾವಿತ್ರಿ, ಇದು ಕೆಂಪೇಗೌಡ ಸಿನಿಮಾ ಸಿಡಿ. ಸ್ವಾತಿನ ಹೆದರ್ಸಕ್ಕೆ ನಾನ್ ಮಾಡಿರೋ ಐಡಿಯಾ ಹೇಗಿದೆ? ನಾಳೆ ಕೋರ್ಟಲ್ಲಿ ಬಾಯಿ ಬಿಡ್ತಾಳೆ, ನೋಡ್ತಾ ಇರಿ. ನಾವೆಲ್ಲರೂ ಅವಳ ಬಗ್ಗೆ ತಿಳ್ಕೊಂಡಿದೀವಿ ಅಂತ ಅವಳಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ನಾಳೆ ಕೋರ್ಟಲ್ಲಿ ವಿಟ್ನೆಸ್ ನಮ್ ಕಡೆಗೇನೆ. ಕೊರಿಯರ್ ಬಂದಿದೆ ಮೇಡಮ್. ನನ್ಗ? ಹಾ, ಡೋರ್ ನಂಬರ್ 33 ಇದೆ ತಾನೆ? ಇದೆ. ನಿಮಗೆ ಕೊರಿಯರ್ ಬಂದಿರೋದು. ಕೊಡಿ. ಫಸ್ಟ್ ಸೈನ್ ಮಾಡಿ. ತೊಗೊಳ್ಳಿ ಮೇಡಮ್. ತುಂಬಾ ಚೆನ್ನಾಗಿದ್ದೀರಾ ಮೇಡಮ್. ಹಲೋ ಪ್ರತಾಪ್ ಬಾಸ್. ಎಲ್ಲಿದ್ದೀರಾ ಬಾಸ್? ಅದು ನಿನಗೆ ಬೇಕಾಗಿಲ್ಲ. ನಾನು ನಿನಗೇನಂದಿದ್ದೆ? ಬೆಳಿಗ್ಗೆವರೆಗೂ ಕಾದ್ ನೋಡು, ಸರ್ಪ್ರೈಸ್ ಇದೆ ಅಂತ. ಬೆಳಿಗ್ಗೆವರೆಗೂ ಕಾದಿದ್ದಕ್ಕೆ ಹೇಗಿದೆ ನನ್ನ ಸರ್ಪ್ರೈಸ್? ತಪ್ಪೊಪ್ಕೋತೀಯ? ತಪ್ಪೊಪ್ಕೋತೀಯ? ವಿನುತಾ ಸತ್ಯ ನಿರಪರಾಧಿಗಳು ಅಂತ ಕೋರ್ಟಲ್ಲಿ ಒಪ್ಕೋತೀಯ? ಥ್ಯಾಂಕ್ಸ್ ನಿನ್ನ ಸೈಲೆನ್ಸ್ಗೆ.
ನನ್ನ ಮಾತು ನೀನು ಕೇಳಿದ್ರು ಕೇಳದೆ ಹೋದ್ರು ನಾನು ಬೆಂಗಳೂರಿಗೆ ಬರೋನೆ. ನಿನ್ನ ಬಂಡವಾಳ ಬಯಲು ಮಾಡೇ ಮಾಡ್ತೀನಿ. ಮರ್ಯಾದೆಯಿಂದ ತಪ್ಪೊಪ್ಕೋ. ಬೆಳಗಾಂ ಇಲ್ಲಿಂದ 400-500 ಕಿಲೋಮೀಟರ್ ಆಗುತ್ತೆ. ಇವತ್ತು ಕೋರ್ಟ್ನಲ್ಲಿ ನನ್ನ ವಿಟ್ನೆಸ್. ಇವತ್ತು ಪ್ರತಾಪ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಾದ್ರೂ ಮಾಡಿ ವಸುಂಧರ ಅವ್ರ ಜೊತೆ ಸೇರಿ ವಿನುತನ್ಗೆ ಸತ್ಯಂಗೆ ಶಿಕ್ಷೆ ಆಗೋ ಥರ ಮಾಡಬೇಕು. ನಾನು ಬಚಾವಾಗಲೇಬೇಕು. ಹಲೋ, ಪ್ರಕಾಶ್ ಶೆಟ್ಟಿ. ಪ್ರತಾಪ್ ಬದುಕಿದ್ದಾನೆ, ಬೆಳಗಾಮಲ್ಲೇ ಇದ್ದಾನೆ. ನಿಮ್ಮ ಹುಡುಗರು ಏನ್ ಮಾಡ್ತಿದ್ದಾರೆ? ಇವತ್ ನಾನು ಕೋರ್ಟಿಂದ ಬರೋದ್ರೊಳಗಡೆ ಪ್ರತಾಪ್ ಸಾವಿನ ಸುದ್ದಿನ ನೀ ನನಗೆ ಹೇಳ್ಬೇಕು. ಪ್ರತಾಪ್ ಬದುಕಿರ್ಬಾರ್ದು. ಖಂಡಿತ ಈ ಸತಿ ಮಿಸ್ಸೇ ಇಲ್ಲ. ಪ್ರತಾಪ್ ಸತ್ತ ಅಂದ್ಕೊಳ್ಳಿ ಮೇಡಮ್. ಸ್ವಾತಿ ತುಂಬಾ ಚಾಲು ಇದ್ದಾಳೆ. ಅವಳನ್ನ ಯಾವುದೇ ಕಾರಣಕ್ಕೂ ನಂಬಬಾರ್ದು. ವಿನುತನ್ ಮೇಲೆ ಅವಳಿಗೆ ದ್ವೇಷ ಇದೆ. ಅವಳು ತಪ್ಪು ಒಪ್ಕೊಳ್ಳಲ್ಲ. ಖಂಡಿತವಾಗ್ಲೂ ಅವಳು ತಪ್ಪು ಒಪ್ಕೊಳ್ಳಲ್ಲ. ನಾನಿಲ್ಲಿದ್ದು ಪ್ರಯೋಜನ ಇಲ್ಲ. ನನ್ನನ್ನ ಹುಡುಕಿಸೋ ಪ್ರಯತ್ನ ಸ್ವಾತಿ ಮಾಡೇ ಮಾಡ್ತಾಳೆ. ನಾನಿಲ್ಲಿಂದ ಬೆಂಗಳೂರಿಗೆ ಹೊರಡಬೇಕು. ನಾನಿಲ್ಲಿಂದ ಬೆಂಗಳೂರಿಗೆ ಹೊರಡೋದೇ ಸರಿ. ವಿನೂತನ ಬಿಡಿಸ್ಬೇಕು. ಏನ್ ಮಾಡೋದೀಗ? ವಿನೂತನ ಬಿಡಿಸ್ಬೇಕು. ಯಾಗಿಲ್ಲಿಂದ ಹೋಗೋದು? ನಿನ್ನೆ ಹೇಳಿದ್ನ ಇಲ್ವಾ ನಿನ್ಗೆ? ನೀನ್ ಇನ್ನೂ ಚಿಕ್ಕವಳು, ಇಂಥ ಕಡೆ ಎಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು. ಸಾರಿ ಅಪ್ಪ. ಏನ್ ಸಾರಿ? ನಮ್ದೇ ನಮಗೆ ತಲೆನೋವಾಗಿದೆ. ನೀನಂತೂ ಹೇಳಿದ ಮಾತು ಕೇಳಲ್ಲ. ಸ್ಕೂಲಿಗೆ ಚಕ್ಕರ್ ಹೊಡೆದಿಲ್ಲ, ಯಾಕೆ ಬರ್ಬೇಕಾಗಿತ್ತು? ವಿನೂತ್ ಅಕ್ಕ ರಾತ್ರಿ ಕನ್ಸಲ್ ಬಂದಿದ್ಲು. ಏನೇ ರಂಜು, ಚೆನ್ನಾಗಿ ಓದ್ತಿದ್ಯಾ ತಾನೆ? ಅಪ್ಪ ಅಮ್ಮಂಗೆ ಏನ್ ತೊಂದರೆ ಕೊಡ್ತಿಲ್ಲ ತಾನೆ ಅಂತ ಕೇಳಿದ್ಲು. ಎಷ್ಟು ದಿನ ಆಗಿತ್ತು ವಿನೂತ್ ಅಕ್ಕನ್ ನೋಡಿ. ಅವಳು ನೋಡ್ಬೇಕು ಅಂತ ಅದಕ್ಕೆ ಬಂದ್ಬಿಟ್ಟೆ. ನಿಮ್ ಮಾತ್ ಮೀರಿದಕ್ಕೆ ಸಾರಿ. ಏನ್ ಸಾರಿ? ಸಾರಿ ರೇಗ್ಬೇಡಿಪ್ಪ. ಅವಳಿಗೂ ವಿನೂತನ್ ನೋಡ್ಬೇಕು ಅಂತ ಅನ್ಸಿದೆ. ರೇಗೋದ್ ಅಪ್ಪನ್ ಕಾಫಿ ರೈಸ್ ಅಂತ ಗೊತ್ತಿಲ್ವಾ ನಿಂಗೆ? ಶಟ್ ಅಪ್. ಕೋರ್ಟ್ನಲ್ಲಿ ನಮಗೆ ಕೂರೋದಕ್ಕಾಗಲ್ಲ. ವಿನೂತನ ಬಗ್ಗೆ ಸಾಕ್ಷಿಗಳೆಲ್ಲ ಹೇಗೆ ಮಾತಾಡ್ತಾರೆ ಅಂತ ನೀನು ನೋಡಿದ್ಯಲ್ವಾ? ಇವಳು ಇನ್ನೂ ಚಿಕ್ಕ ವಯಸ್ಸು. ವಸುಂಧರಾ ಅವರು ಎಂತೆಂಥ ಪ್ರಶ್ನೆಗಳನ್ನ ಕೇಳ್ತಾರೆ ವಿನೂತನ. ಅದರ ಪರಿಣಾಮ ಇವಳು ಮನಸ್ಸಿನ ಮೇಲೆ ಏನ್ ಬಿರಬಹುದು ಅಂತ ಯೋಚನೆ ಮಾಡಿದ್ಯಾ ನೀನು? ಓಹೋ, ವಿನುತಾ ಅಕ್ಕ ಹೀಗೆ ಇರಬಹುದು ಅಂತ ಅವಳ ಮನಸ್ಸಿಗೆ ಬಂದ್ರೆ ಅದು ನನ್ನ ಯೋಚನೆ.
ಅಯ್ಯೋ ಅಪ್ಪ, ಯಾರು ಏನೇ ಅನ್ಲಿ ನಾನು ಅದನ್ನ ನಂಬಲ್ಲ. ವಿನೂತ್ ಅಕ್ಕ ಪ್ರತಾಪ್ ಅವನ್ ಕೊಂದಿಲ್ಲ. ಸರಿ, ಅಕ್ಕನ ಮಾತಾಡ್ಸ್ಕೊಂಡು ನಿನ್ ಮನೆಗೆ ಹೋಗ್ತೀಯ ರಂಜು? ಅಪ್ಪ, ವಿನೂತ್ ಅಕ್ಕ ಬಿಡುಗಡೆ ಆಗ್ತಾಳಲ್ವಾ?